ಕಳೆದು ಹೋದ ಮಗನ ನೆನಪೆ ಕಾಡ್ತಾ ಇರುತ್ತೆ, ಜೊತೆಗೆ ಸಿಟ್ಟು ಬರುತ್ತೆ. ಒಂದು ಹುಡುಗಿ ಬಾಳು ನಮ್ಮ ಮನೆಯಿಂದ ಹಾಳಾಯ್ತಲ್ಲ ಅಂತ ಕೊರಗ್ತಾ ಇರ್ತಾರೆ. ಪ್ರಣವ್ ಬಗ್ಗೆ ಇವ್ರಿಗೇನು ಗೊತ್ತಿಲ್ಲ. ಹಾಗಾದ್ರೆ ಮಂಜುಳಾ ಹತ್ರ ಫೋನ್ ನಂಬರ್? ಅಮಿತಾ, ನೀನ್ ಇಷ್ಟರಲ್ಲಿ ಒಂದು ಒಳ್ಳೆ ಹುಡುಗನ್ ನೋಡಿ ಮದ್ವೆ ಆಗ್ಬೇಕಿತ್ತು. ನಾವು ನಮ್ಮ ಮನೆ ಮದ್ವೆ ಅಂತ ಖುಷಿ ಪಡ್ತಾ ಇದ್ವಿ. ಆ ಆಸೆನೆ ಸತ್ತು ಹೋಗಿದೆ ಈಗ. ಪ್ರಣವ್ ಬಿಟ್ರೆ ಬೇರೆ ಯಾರಿಗೂ ನನ್ನ ಜೀವನದಲ್ಲಿ ಪ್ರವೇಶ ಇಲ್ಲ ಆಂಟಿ. ನಿಮ್ಗೊಬ್ನೇ ಮಗ, ನನ್ಗೊಬ್ನೇ ಪ್ರಣವ್. ನಿಮ್ಗೇನು ಸುದ್ದಿ ತಿಳಿದಿಲ್ವಾ? ಇಲ್ಲಮ್ಮ, ಅವ್ನ್ ಸತ್ತು ಹೋದ್ರು ಯಾವ ಸುದ್ದಿನೂ ಸಿಗ್ಲಿಲ್ಲ. ಅವ್ನ್ ಹೆಣ ನೋಡೋ ಭಾಗ್ಯನೂ ಸಿಗ್ಲಿಲ್ಲ. ಅವ್ನ್ ಫೋನ್ ಏನಾದ್ರೂ ಇಲ್ಲೇ ಬಿಟ್ಟು ಹೋಗಿದಾನ? ಯಾಕಮ್ಮ ಹೀಗೆ ಕೇಳ್ದೆ ಅಂಕಲ್. ಇದ್ದಂಗಿಲ್ಲಮ್ಮ, ಫೋನು ಸ್ವಿಚ್ ಆಫ್ ಆಗಿದೆ. ಇದ್ರೂ ಬ್ಯಾಟರಿ ಡೆಡ್ ಆಗಿದೆ. ಚಿತ್ರ ಅತ್ತಿಗೆನ ತನ್ನ ಕಡೆ ಹೇಳ್ಕೊಳ್ಳೋ ಪ್ರಯತ್ನ ಪಡ್ತಿದ್ದಾಳ ಆ ಮಂಜುಳಾ. ಅವಳನ್ನ ಬಿಡಬಾರ್ದು. ಪ್ರಣವ್ ನಂಬರ್ನ ಮಂಜುಳಾ ಚಿತ್ರಂಗ್ ಯಾಕೆ ಕೊಟ್ಲು? ನಿನ್ ಗುಟ್ಟೆಲ್ಲ ಚಿತ್ರಂಗ್ ಗೊತ್ತಾಗ್ಲಿ ಅಂತನಾ? ಚಿತ್ರಂಗ್ ಗೊತ್ತಾದ್ರೆ ನನ್ಗೇನು ಚಿಂತೆ ಇಲ್ಲ, ಅವಳನ್ನ ಹೇಗಾದ್ರೂ ನಾನು ನಿಭಾಯಿಸ್ತೀನಿ. ಆದ್ರೆ ನನ್ ಸಮಸ್ಯೆ ಏನಂದ್ರೆ, ಮಂಜುಳನ್ ಹತ್ರ ಪ್ರಣವ್ ನಂಬರ್ ಇದೆ ಅಂದ್ರೆ ಅವ್ನ್ ಬದುಕಿರೋದು ಇವಳಿಗೆ ಗೊತ್ತಿದೆ ಅಂತ ತಾನೆ. ಅವಳಿಗೂ ಪ್ರಣವ್ಗೂ ಸಂಪರ್ಕನೇ ಇಲ್ಲ. ಮತ್ತೆ ಮಂಜುಳಂಗೆ ನಂಬರ್ ಹೇಗ್ ಸಿಕ್ತು? ನಂಬರ್ ಹೇಗ್ ಸಿಕ್ತು ಅಂತ ಚಿಂತಿಸ್ಕೊಂಡ್ ಕೂರೋ ಕಾಲ ಅಲ್ಲ ಈಗ. ಪ್ರಣವ್ ಯಾಕೆ ಬದುಕಿರ್ಬೇಕು ಅಂತ ಚಿಂತಿಸೋ ಕಾಲ. ಅವತ್ತೇ ಅವನನ್ನ ಕೊನೆಗಾಣಿಸಿದ್ರೆ ನೆಮ್ಮದಿ ಇರ್ತಿತ್ತು. ಮಂಜುಳಾ ಬಂದ ಮೇಲೆ ಅವಳ ಮೇಲೆ ನಿಗಾ ಇಟ್ಕೊಂಡು ಅವಳ ಮರ್ಮನ ತಿಳ್ಕೊ. ಬೇರೆ ಏನಾದ್ರೂ ಉಪಾಯ ಮಾಡಿದ್ರೆ ಆಯ್ತು. ಕರ್ಮ, ಫೋನ್ ಆನ್ ಆಗಿದ್ರೆ ಎಂಗೇಜ್ ಬರುತ್ತೆ, ಇಲ್ಲ ಅಂದ್ರೆ ಸ್ವಿಚ್ ಆಫ್ ಬರುತ್ತೆ. ಅದೇ ನಂಬರಾ? ಹೌದು ಕಡೆ, ಆ ಮಂಜುಳಾ ನನ್ನ ತಲೆಯಲ್ಲಿ ಹುಳ ಬಿಟ್ಟು ಹೋಗಿದ್ದಾಳೆ. ನನ್ಗನ್ಸುತ್ತೆ ಈ ನಂಬರ್ ಸುತ್ತ ಏನೋ ನಿಗೂಢತೆ ಇದೆ ಅಂತ. ಯಾವ ನಿಗೂಢತೆನೂ ಇಲ್ಲ, ಮಣ್ಣು ಇಲ್ಲ. ಆ ನಂಬರ್ ಪ್ರಣವ್ದು. ಪ್ರಣವ್ದ? ಆ ಮಂಜುಳಾ ಏನೋ ಮೋಸ ಮಾಡ್ತಿದ್ದಾಳೆ. ಅವಳದೇನೋ ಪ್ಲಾನ್ ಇದೆ. ಮಂಜುಳಾಗೆ ಪ್ರಣವ್ ನಂಬರ್ ಯಾಕೆ ಬೇಕಿತ್ತು? ಅದನ್ನ ಅವಳು ನನ್ಗೆ ಯಾಕೆ ಕೊಡ್ಬೇಕಿತ್ತು? ಅದಕ್ಕೆ ಪ್ರಣವ್ ಜೊತೆ ಕಲ್ಪನಾ ಸಂಬಂಧ ಇದೆ ಅಂತ ಅಣ್ಣ ಹೇಳಿದಾನೆ. ಪ್ರಣವ್ ಬದುಕಿಲ್ಲ, ಆದ್ರೆ ಕಲ್ಪನೆ ಎಲ್ಲಿದ್ದಾಳೆ ಅಂತ ಯಾರಿಗೂ ಗೊತ್ತಿಲ್ಲ. ಮಂಜುಳಾ ಇದ್ರ ಲಾಭ ಪಡಿಸಿದಾಳೆ ಅನ್ಸುತ್ತೆ. ನೀವು ಹುಷಾರಾಗಿರಿ. ನಾವೇ ಸುಮ್ಮನೆ ಏನೇನೋ ಕಲ್ಪನೆ ಮಾಡ್ಕೊಂಡ್ವಿ. ಅದಕ್ಕೆ ಹಾಗಂತೀಯ? ಅವರು ಇನ್ನೂ ಅದೇ ದುಃಖದಲ್ಲಿದ್ದಾರೆ. ಅಲ್ಲ ಅಮಿತಾ, ಸತ್ತಿದ್ರೆ ಹೇಗಾದ್ರೂ ಗೊತ್ತಾಗ್ತಿತ್ತಲ್ವಾ? ಹೆಣ ಸಿಕ್ಕಿದ್ರು ನನಗೆ ಹೇಳೋದು ಬೇಡ, ಅಲ್ಲೇ ಸುಟ್ಟು ಹಾಕಿ ಅಂತ ಅಂಕಲ್ ಪೊಲೀಸರಿಗೆ ಬರ್ಕೊಟ್ಟು ಬಂದಿದ್ದಾರಂತೆ. ಅದಕ್ಕೆ ಸತ್ ಸುದ್ದಿನೂ ಸಿಕ್ಕಿಲ್ಲ. ಅಮಿತಾ, ಅಕಸ್ಮಾತ್ ಪ್ರಣವ್ ಏನಾದ್ರು ದಿಢೀರಂತ ನಮ್ಮ ಮುಂದೆ ಬಂದು ನಿಂತ್ರೆ? ಕಪಾಳಕ್ಕೆ ಬಾರಿಸ್ತೀನಿ. ಅದಕ್ಕೆ ನೀವೇ ಅವನ್ ಕತ್ತಿನ ಪಟ್ಟಿ ಹಿಡಿದು ಯಾಕೆ ಹೀಗೆ ಮಾಡಿದೆ ಅಂತ ಕೇಳಬೇಕು. ಕಲ್ಪನೆ ನಿನಗೆ ಬೇಕಿತ್ತ ಅಂತ ಉಗಿಬೇಕು. ನೀವೇ ಅವನ್ ಸತ್ಯ ಬಾಯಿ ಬಿಡಿಸ್ಬೇಕು. ಅಪ್ಪ ಅಮ್ಮಂಗೆ ಸತ್ಯ ಏನು ಅಂತ ತಿಳಿಬೇಕು. ಅದಕ್ಕೆ ನನ್ನ ಗಂಡ ಸತ್ತು ಹೋಗಿದ್ದಾನೆ, ನೀನ್ ಸೊಸೆನೆ ಅವನನ್ನ ಸಾಯಿಸಿದಾಳೆ. ಅವಳು ಬಣ್ಣದ ಕನ್ಸುಗಳನ್ನ ಕಾಣ್ತಾ ನಿಮ್ಮ ಆಸರೆಯಲ್ಲಿರ್ಬೇಕಾದ್ರೆ ನಾನು ಹಾಗೆ ಇರೋಕೆ ಸಾಧ್ಯನಾ? ಯಾವತ್ತಾದ್ರೂ ಒಂದಿನ ಈ ಮನೆಯಿಂದ ನಾಪತ್ತೆ ಆಗಿರೋ ಕಲ್ಪನಾ ಕಣ್ಣಿಗೆ ಬಿದ್ದೇ ಬೀಳ್ತಾಳೆ. ಆವತ್ತು ನೀವು ಹೇಳಿದ ಮಾತಿನ ಬಗ್ಗೆ ನಾನು ನಿರ್ಧಾರ ಮಾಡ್ತೀನಿ. ಆಮೇಲೆ